ನಮಸ್ತೆ ಸ್ನೇಹಿತರೆ, ಇಂದು ನಾವು ಒಬ್ಬ ಸೈಕಲ್ ರಿಕ್ಷಾ ಓಡಿಸುವಾತನ ಮಗ ಗೋವಿಂದ ಜೈಸ್ವಾಲ್ ಎಂಬುವಾತನು ಜಿಲ್ಲಾಧಿಕಾರಿಯಾದ ನೈಜ ಘಟನೆಯನ್ನು ತಿಳಿದುಕೊಳ್ಳೋಣ. ನಾರಾಯಣ ಜೈಸ್ವಾಲ್ ಕಾಶಿಯ ಬೀದಿಗಳಲ್ಲಿ ಬೆಳಗಿನಿಂದ ಸಂಜೆಯ ತನಕ ಸೈಕಲ್ ರಿಕ್ಷಾ ತುಳಿಯುತ್ತಿದ್ದ. ಒಂದು ಸಂತೋಷವೆಂದರೆ ಅಂಥ ಕಡುಬಡತನದ ಮಧ್ಯೆಯೂ ಆತ ಯಾವುದೇ ದುರಭ್ಯಾಸ ಅಂಟಿಸಿಕೊಂಡಿರಲಿಲ್ಲ. ದುಡಿಮೆಯ ಒಂದೊಂದು ಪೈಸೆಯನ್ನು ಕೂಡಿಸಿಟ್ಟ. ಆ ಹಣದಿಂದ ಒಂದಿಷ್ಟು ಜಮೀನನ್ನು ಖರೀದಿಸಿದ. ಈ ಮಧ್ಯೆಯೇ ಅವನಿಗೆ 4 ಮಕ್ಕಳಾದರು, 3 ಹೆಣ್ಣು 1 ಗಂಡು. ತನ್ನ ರಿಕ್ಷಾದಲ್ಲಿ ದಿನವೂ ಅದೆಷ್ಟೋ ಮಂದಿ ಆಫೀಸರ್ಗಳನ್ನು ಕೂರಿಸಿಕೊಂಡು ಪೆಡಲ್ ತುಳಿಯುತ್ತಿದ್ದ ನಾರಾಯಣ ಜೈಸ್ವಾಲ್ ಇವತ್ತಲ್ಲ ನಾಳೆ ನನ್ನ ಮಕ್ಕಳು ಹೀಗೆ ಆಫೀಸರ್ಗಳಾಗಿ ಮೆರೆಯಲಿ ಅಂದುಕೊಳ್ಳುತ್ತಿದ್ದ. ದುಡಿದು ಸುಸ್ತಾಗಿ ಮನೆಗೆ ಬಂದ ಮೇಲೆ ಮಕ್ಕಳನ್ನು ಹತ್ತಿರ ಕರೆದು, ನೀವೆಲ್ಲ ಚೆನ್ನಾಗಿ ಓದಿ ಆಫೀಸರ್ಗಳಾಗಬೇಕು, ಓದದೆ ಹೋದರೆ ಉಪವಾಸವೇ ಗತಿಯಾಗುತ್ತೆ ಎಂದು ಮೇಲಿಂದ ಮೇಲೆ ಬುದ್ಧಿ ಹೇಳುತ್ತಿದ್ದ. ಅದೇಕೋ ಏನೋ ನಾರಾಯಣ ಜೈಸ್ವಾಲ್ನ ಹೆಣ್ಣು ಮಕ್ಕಳಿಗೆ ವಿದ್ಯೆ ಒಲಿಯಲಿಲ್ಲ. ಆದರೆ ಕಿರಿಯವನಿದ್ದಾನಲ್ಲ ಗೋವಿಂದ, ಅವನು ತುಂಬ ಚೆನ್ನಾಗಿ ಓದುತ್ತಿದ್ದ. ಅವನು 7ನೇ ತರಗತಿಯಲ್ಲಿ ಪಾಸಾದ ತಿಂಗಳಲ್ಲೇ ಆತನ ತಾಯಿ ತೀರಿ ಹೋದರು. ಇದು ನಾರಾಯಣ ಜೈಸ್ವಾಲ್ನ ಕುಟುಂಬಕ್ಕೆ ಬಿದ್ದ ದೊಡ್ಡ ಪೆಟ್ಟು. ಮೊದಲಿನಿಂದಲೂ ಸಂಕಟದ ಮಧ್ಯೆಯೇ ಬೆಳೆದಿದ್ದ ನಾರಾಯಣ ಜೈಸ್ವಾಲ್ ಹೆಂಡತಿಯ ಅಗಲಿಕೆಯನ್ನು ತುಟಿ ಕಚ್ಚಿ ಸಹಿಸಿಕೊಂಡ. ಅದೊಂದು ದಿನ ಮಗನನ್ನು ಎದುರು ಕೂರಿಸಿಕೊಂಡು, ನಿನ್ನ ಅಕ್ಕಂದಿರ ಮದುವೆಯ ಜವಾಬ್ದಾರಿ ನನ್ನ ಮೇಲಿದೆ ಮಗನೇ, ಆ ಹೊಣೆಯನ್ನು ಹೇಗಾದರೂ ಮಾಡಿ ನಿಭಾಯಿಸ್ತೀನಿ, ನೀನು ಶ್ರದ್ಧೆಯಿಂದ ಓದು, ಸಂಕಟದ ಬದುಕು ನನಗೆ ಮಾತ್ರ ಇರಲಿ ಎಂದು ಕಣ್ತುಂಬಿಕೊಂಡ. ಈ ವೇಳೆಗಾಗಲೇ ಸೀಮೆ ಎಣ್ಣೆ ದೀಪದ ಬೆಳಕಿನಲ್ಲಿಯೇ ಓದಿಯೇ ಗೋವಿಂದ ಜೈಸ್ವಾಲ್ PUC ಮುಗಿಸಿದ್ದ. ಪದವಿಯ ತರಗತಿಯಲ್ಲಿ ಹೆಚ್ಚು ಅಂಕ ಪಡೆಯಬೇಕು ಅಂದುಕೊಂಡರೆ ಮನೆಯಲ್ಲಿ ಲೈಟ್ ಇರಲಿಲ್ಲ. ಜೊತೆಗೆ ಮನೆಯ ಅಕ್ಕಪಕ್ಕ ದಿನಾಲು 24 ಗಂಟೆಯೂ ಹತ್ತಿ ಗಿರಣಿ ಹಾಗೂ ಪ್ರಿಂಟಿಂಗ್ ಮಷಿನ್ಗಳು ಗಿರ್ರನೆ ತಿರುಗುತ್ತಾ ಸದ್ದು ಮಾಡುತ್ತಲೇ ಇದ್ದವು. ಈ ಸದ್ದುಗಳ ಮಧ್ಯೆಯೇ ಮನೆಯ ಮುಂದಿದ್ದ ಬೀದಿ ದೀಪಗಳ ಕೆಳಗೆ ಕೂತು ಗೋವಿಂದ ಜೈಸ್ವಾಲ್ ಓದಬೇಕಿತ್ತು. ಪ್ರಿಂಟಿಂಗ್ ಮಷಿನ್ನ ಸದ್ದು ಕೇಳಿದರೆ ಓದು ತಲೆಗೆ ಹೋಗುವುದಿಲ್ಲ ಅನ್ನಿಸಿದಾಗ ಎರಡೂ ಕಿವಿಗೆ ಹತ್ತಿ ತುಂಬಿಕೊಂಡು ನಂತರ ಅದೇ ಬೀದಿ ದೀಪದ ಕೆಳಗೆ ಕೂತು ಓದಿದ ಗೋವಿಂದ. ಪ್ರತಿಫಲವಾಗಿ 2nd ಕ್ಲಾಸ್ನಲ್ಲಿ ಡಿಗ್ರಿ ಪಾಸ್ ಮಾಡಿದ. ಇಂಥ ಸಂದರ್ಭದಲ್ಲಿಯೂ ಪರಿಚಿತರೆಲ್ಲರೂ ಓದಿದ್ದು ಸಾಕು, ಯಾವುದಾದರೂ ಕೆಲಸ ಇಡಿ ಅಂದರು. ಬೇರೆ ಯಾವುದೇ ಕೆಲಸ ಸಿಗದೆ ಹೋದರೆ ಅಟೆಂಡರ್ ಕೆಲಸಕ್ಕಾದರೂ ಪ್ರಯತ್ನಿಸು ಅಂದರು. ಅಪ್ಪನಿಗೆ ನೆರವಾಗಬೇಕು, ಮನೆಗೆ ಆಧಾರವಾಗಬೇಕು ಎಂಬ ಆಸೆ ಇತ್ತಲ್ಲ, ಅದೇ ಕಾರಣದಿಂದ ಗೋವಿಂದ ಜೈಸ್ವಾಲ್ ಕ್ಲರ್ಕ್, ಅಟೆಂಡರ್, ಕ್ಯಾಶಿಯರ್, ಮ್ಯಾನೇಜರ್ ಹೀಗೆ 10 ಹಲವು ಕೆಲಸಕ್ಕೆ ಅರ್ಜಿ ಹಾಕಿದ. ಹಲವು ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನೂ ಬರೆದ. ಸಂದರ್ಶನಗಳಿಗೂ ಹೋಗಿ ಬಂದ. ಆದರೆ ಎಲ್ಲ ಸಂದರ್ಶನಗಳಲ್ಲೂ ನಿಮಗೆ ಕೆಲಸ ಕೊಡ್ತೀವಿ, ನೀವು ಎಷ್ಟು ಲಂಚ ಕೊಡ್ತೀರಿ ಎಂದೇ ಕೇಳುತ್ತಿದ್ದರು. ಮಧ್ಯಮ ವರ್ಗದವರು ಅನಿಸಿಕೊಳ್ಳಲು ಅಗತ್ಯವಿರುವ ಎಲ್ಲ ಸರ್ಕಾರಿ ನೌಕರಿಗಳು ಫಿಕ್ಸ್ ಆಗಿಬಿಟ್ಟಿರುತ್ತವೆ ಎಂದು ಗೋವಿಂದ ಜೈಸ್ವಾಲ್ಗೆ ತುಂಬ ಬೇಗನೆ ಅರ್ಥವಾಗಿ ಹೋಯಿತು. ಆದರೆ ಲಂಚ ಕೊಡದೆ ಕೆಲಸಕ್ಕೆ ಸೇರಲು ಸಾಧ್ಯವೇ ಇಲ್ಲವೇ ಎಂದು ಆತ ಯೋಚಿಸಿದ. ಆ ಪ್ರಶ್ನೆಯನ್ನು 10 ಮಂದಿಗೆ ಕೇಳಿದ. ಲಂಚವನ್ನೇ ಪಡೆಯದೆ ಕೇವಲ ಪ್ರತಿಭೆಯನ್ನು ಹಾಗೂ ಮೆರಿಟನ್ನು ಆಧರಿಸಿ ಕೊಡುವ ನೌಕರಿ ಎಂದರೆ ಜಿಲ್ಲಾಧಿಕಾರಿ ಹುದ್ದೆ, ಅದಕ್ಕೆ IAS ಮಾಡಬೇಕು ಎಂದು 10 ಮಂದಿ ಹೇಳಿದರು. ಅಪ್ಪನ ಬಳಿ ಎಲ್ಲವನ್ನೂ ವಿವರಿಸಿದ ಗೋವಿಂದ. ಎಲ್ಲವನ್ನೂ ಮೌನವಾಗಿ ಕೇಳಿಸಿಕೊಂಡು ಸುಮ್ಮನಿದ್ದ ನಾರಾಯಣ ಜೈಸ್ವಾಲ್ ನಂತರದ 2 ದಿನಗಳಲ್ಲಿ ತನಗಿದ್ದ ಅಷ್ಟೂ ಆಸ್ತಿಯನ್ನು ಮಾರಿ ಅದರಿಂದ ಬಂದ ದುಡ್ಡನ್ನು ಮಗನ ಕೈಗಿಟ್ಟು, ನೀನಿನ್ನು ಹೊರಡು ಮಗನೇ, ಎಲ್ಲವನ್ನೂ ಮರೆತು ಓದು, ನನ್ನ ರೆಟ್ಟೆಯಲ್ಲಿ ಶಕ್ತಿ ಇದೆ, ದುಡಿತೀನಿ, ತಿಂಗಳು ನಿನಗೆ ದುಡ್ಡು ಕಳಿಸ್ತೀನಿ ಅಂದರು. IAS ಮಾಡಲು ದಿಲ್ಲಿಗೆ ಹೊರಟ ಗೋವಿಂದನನ್ನು ಕಂಡು ಗೇಲಿ ಮಾಡಿದವರಿಗೆ ಲೆಕ್ಕವಿಲ್ಲ. ಆದರೆ ಅದೇನನ್ನು ಗಮನಿಸುವ ಸ್ಥಿತಿಯಲ್ಲಿ ಗೋವಿಂದ ಜೈಸ್ವಾಲ್ ಇರಲಿಲ್ಲ. ಆತ ಹಗಲಿರುಳೆನ್ನದೆ ಒಂದೇ ಸಮನೆ ಓದಿದ. ದಿಲ್ಲಿಯಂಥ ಊರಿನಲ್ಲಿ ಖರ್ಚಿಗೆ ಹಣ ಸಾಲುತ್ತಿಲ್ಲ ಅನ್ನಿಸಿದಾಗ ಟ್ಯೂಷನ್ ಶುರು ಮಾಡಿದ. ಆಗಲೂ ದುಡ್ಡು ಸಾಕಾಗದೆ ಹೋದಾಗ ಬೆಳಗಿನ ತಿಂಡಿಗೆ ಗುಡ್ ಬೈ ಹೇಳಿದ. ಇಷ್ಟೆಲ್ಲ ಆದ ನಂತರವೂ ಗೋವಿಂದ ಜೈಸ್ವಾಲ್ಗೆ ಒಂದು ಕೊರಗಿತ್ತು. ಅದೇನೆಂದರೆ ಅವನಿಗೆ ಬರುತ್ತಿದ್ದುದು ಬಟ್ಲರ್ ಇಂಗ್ಲೀಷ್. ಮಾತೃಭಾಷೆಯ ಬದಲು ಇಂಗ್ಲೀಷ್ನಲ್ಲೇ ಪರೀಕ್ಷೆ ಬರೆದರೆ ಒಂದು ಸ್ಕೋಪ್ ಎಂದು ಎಲ್ಲರೂ ಹೇಳುತ್ತಿದ್ದರು. ಆದರೆ ಬಾರದ ಇಂಗ್ಲೀಷ್ಗಿಂತ ಮಾತೃಭಾಷೆ ಹಿಂದಿಯಲ್ಲೇ ಪರೀಕ್ಷೆ ಬರೆಯುವುದೇ ಸರಿ ಅನ್ನಿಸಿತು. ಹಾಗೇ ಮಾಡಿದ. ಪರೀಕ್ಷೆ ಮುಗಿಸಿಕೊಂಡು ತನ್ನ ಮನೆಗೆ ವಾಪಸ್ಸು ಬಂದ. ಕಡೆಗೊಂದು ದಿನ ಬಂದೇ ಬಿಟ್ಟಿತು. ಅದು ಗೋವಿಂದ ಜೈಸ್ವಾಲ್ನ ಬದುಕಿನ ಅಮೃತಗಳಿಗೆ. IAS ಪರೀಕ್ಷೆಯಲ್ಲಿ ಆತ 48ನೇ ರ್ಯಾಂಕ್ ಪಡೆದಿದ್ದಾನೆ ಎಂಬ ಸುದ್ದಿ ಪ್ರಕಟವಾಯಿತು.
ಕೆಲವೇ ವರ್ಷಗಳ ಹಿಂದೆ ಅಟೆಂಡರ್ ಕೆಲಸ ಕೇಳಿ ಅಧಿಕಾರಿಗಳಿಂದ ಅದೆಷ್ಟೋ ಲಕ್ಷ ಕೊಡಿ ಅನ್ನಿಸಿಕೊಂಡಿದ್ದ ಗೋವಿಂದ್ ಜೈಸ್ವಾಲ್ ಕಡೆಗೂ ಒಂದು ಪೈಸೆ ಲಂಚ ಕೊಡದೆ IAS ಆಫೀಸರ್ ಆಗಿಬಿಟ್ಟ. ಹೌದು, ಇದು ಕಟ್ಟುಕತೆಯಲ್ಲ, ನಡೆದಂಥ ನೈಜ ಘಟನೆ. ಆತನೀಗ ಉತ್ತರ ಪ್ರದೇಶದಲ್ಲಿ ಜಿಲ್ಲಾಧಿಕಾರಿಯಾಗಿದ್ದಾನೆ. ಗೋವಿಂದನಿಗೆ ಈಗ ಊರು ತುಂಬ ನೆಂಟರು. ಆದರೆ ಗೆಲುವಿನ ಹಮ್ಮಿನಲ್ಲಿ ಗೋವಿಂದ್ ಮೈಮರೆತಿಲ್ಲ. ತನ್ನ ಭವಿಷ್ಯ ರೂಪಿಸಲು ತಂದೆ ಪಟ್ಟ ಕಷ್ಟ ಎಂಥದ್ದು ಎಂದು ಆತನಿಗೆ ಗೊತ್ತಿದೆ. ಅಪ್ಪನನ್ನು ಚೆನ್ನಾಗಿ ನೋಡ್ಕೋಬೇಕು, ಅಕ್ಕಂದಿರ ಬದುಕಿಗೆ ನೆರವಾಗಬೇಕು, ತನ್ನಂಥದ್ದೇ ಹಿನ್ನೆಲೆಯಿಂದ ಬಂದ ಬಡವರ ಮನೆಯ ಮಕ್ಕಳಿಗೆ ನೆರವಾಗಬೇಕು, ಲಂಚ ಕೊಡದೆ ನೌಕರಿ ಪಡೆಯುವಂಥ ವಾತಾವರಣ ನಿರ್ಮಿಸಬೇಕು. ಇಂಥವೇ 108 ಕನಸುಗಳು ಗೋವಿಂದ್ ಜೈಸ್ವಾಲ್ಗೆ ಇವೆ. ಸಾಧನೆಗೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ ಸ್ನೇಹಿತರೆ. ಛಲವಿದ್ದರೆ, ಕಣ್ಮುಂದೆ ಒಂದು ಗುರಿ ಇದ್ದರೆ, ಕಠಿಣ ಪರಿಶ್ರಮವೂ ಜೊತೆಗಿದ್ದರೆ ಆಕಾಶದಷ್ಟೇ ಎತ್ತರವಿರುವ ಗೌರೀಶಂಕರವನ್ನು ಹತ್ತಬಹುದು ಎಂಬುದಕ್ಕೆ ಗೋವಿಂದ್ ಜೈಸ್ವಾಲ್ ಒಳ್ಳೆಯ ಉದಾಹರಣೆ ಸ್ನೇಹಿತರೆ. ಧನ್ಯವಾದಗಳು.